ಹೆಲೋ ಗೈಸ್, ನಿಮ್ಮೆಲ್ರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲಿಗೆ. ಗೈಸ್, ಇವತ್ತು ನೋಡಿ ನಾನು ಇಮ್ಡೆಹಳ್ಳಿ ರೋಡಲ್ಲಿ ಹೋಗ್ತಾ ಇದ್ದೀನಿ. ವರ್ತೂರು ಕಡೆ ಏನಂತೂ ಬಾಡಿಗೆಗಳು ಇಲ್ಲ ಪೋಟರಲ್ಲಿ. ಈಗ ಸುಮ್ಮನೆ ಖಾಲಿ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ನೋಡೋಣ ಯಾವ್ದಾರ ಬಾಡಿಗೆ ಬರ್ತಾವಂತ. ನೋಡ್ರಿ, ಇಲ್ಲಿ ಸಿಗ್ನಲ್ ಹಾಕಿದ್ರು ಸುಮ್ಮನೆ ವಾಟರ್ ಟ್ಯಾಂಕರ್ ಹೊಡ್ಕೊಂಡು ಹೋಗ್ತಾ ಇರೋದೆ ಅವ್ನ ಕೆಲಸ. ನೋಡ್ರಿ ಸಿಗ್ನಲ್ ಹಾಕಿದ್ದಾನೆ, ಆದ್ರೂ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಏನೋ ಬಿಡಿ, ನಮಗೆ ಜಾಗ ಸಿಕ್ತು. ಗೈಸ್, ನಾನು ಹೇಳೋದಿಷ್ಟೇ, ಈಗ ಒಂದು ರೋಡಲ್ಲಿ, ಒಂದು ಏರಿಯಾದಲ್ಲಿ ಅಲ್ಲಿ 100 ಹೋಟ್ಲುಗಳು ಇರ್ತಾರೆ. 100 ಹೋಟ್ಲು ಇದ್ರೂ ಒಂದು ವಾಶ್ರೂಮ್ ಸಿಗಲ್ಲ. ನಾನು ಹೇಳೋದಿಷ್ಟೇ ಅಂದರೆ, ಒಂದು ಕೆರೆಯಲ್ಲಿ 10 ಹೋಟ್ಲು ಇದ್ರೂ ಒಂದು ವಾಶ್ರೂಮ್ ಇರಲೇಬೇಕು. ಅದು ಹೋಟ್ಲು ವಾಶ್ರೂಮ್, ಅದು ಬೇರೆ. ಹೋಟ್ಲು ವಾಶ್ರೂಮ್ ಇದೆಯಲ್ಲ, ಅದು ನಾವು ಅಲ್ಲಿ ಊಟ ಗೀಟ ಮಾಡೋಕ್ಕೆ ಹೋದಾಗ ಅವಾಗಲೂ ಅಷ್ಟೇ ಯೂಸ್ ಮಾಡ್ಕೊಳೋದು. ನಾನು ಹೇಳೋದೇನಂದರೆ, ಒಂದು ಕೇರಿಗೆ ಒಂದು ಎಕ್ಸ್ಟ್ರಾ ಒಂದು ವಾಶ್ರೂಮ್ ಎಲ್ಲ ಕಡೆ ಇರಬೇಕು ಗೈಸ್. ಒಂದು ಏರಿಯಾಗ್ನಾರ ಒಂದರ ಇರಲೇಬೇಕು. ಇಲ್ಲಿ ಬೆಂಗಳೂರಲ್ಲಂತೂ ವಾಶ್ರೂಮ್ಗಳೇ ಸಿಗಲ್ಲ ನೋಡಿ. 5 ಕಿಲೋಮೀಟ್ರ್ ಇರುತ್ತೆ ಒಂದೊಂದು ವಾಶ್ರೂಮ್ ಹುಡ್ಕೊಂಡು ಹೋಗ್ಬೇಕು. ಪೆಟ್ರೋಲ್ ಬಂಕ್ಗಳಲ್ಲಿ ನಮಗೆ ಗಾಡಿಗಳು ಸಿಗೋದೇ, ನಮ್ಮ ಗಾಡಿಗಳು ನಿಲ್ಸೋದು ಕಷ್ಟ ಆಗಿಬಿಡುತ್ತೆ. ಗೈಸ್, ಈ ವಿಡಿಯೋ ಆದಷ್ಟು ಶೇರ್ ಮಾಡಿ. ನೋಡಿ, ನನಗೆ ಯಾಕೋ ಇದು ಅನಿಸ್ತು ಈ ಥರ ವಿಡಿಯೋ ಹಾಕ್ಬೇಕಂತ. ಯಾಕಂದರೆ ವಾಶ್ರೂಮ್ ಎಲ್ಲ ಕಡೆ ಇರಬೇಕು ಗೈಸ್. ಪ್ರತಿ ಒಂದು ಏರಿಯಾದಲ್ಲೂ 1ರಿಂದ 2 ಇರಲೇಬೇಕು ವಾಶ್ರೂಮು. ಈಗ 4-5 ಏರಿಯಾ ಬಿಟ್ಟು ಹೋದರೆ ಒಂದು ವಾಶ್ರೂಮ್ ಸಿಗತ್ತೆ ನೋಡಿ. ಈಗ ನಾನು ಇಲ್ಲಿದ್ದೀನಿ ಕೋಡಿ ಸರ್ಕಲಲ್ಲಿ. ಈ ಸರೌಂಡಿಂಗಲ್ಲಂತೂ ಎಲ್ಲೂ ಇಲ್ಲ, ಒಂದು ವಾಶ್ರೂಮ್ ಇಲ್ಲ. ಈಗ ನೆಕ್ಸ್ಟು ಕುಂದರಹಳ್ಳಿ ಗೇಟಲ್ಲಿ ಸಿಗತ್ತೆ ನೋಡಿ. ಇಲ್ಲಿಂದ ಅಲ್ಲಿ ಕುಂದರಹಳ್ಳಿ ಗೇಟಿಗೆ ಎಷ್ಟು ಡಿಸ್ಟೆನ್ಸ್ ಇದೆ? 4 ಕಿಲೋಮೀಟ್ರ್ ಇದೆ. ಏನೋ ಅರ್ಜೆಂಟ್ ಏನಾರ ಇದ್ದಾಗ ಕಷ್ಟ ಆಗಿಬಿಡತ್ತೆ ಗೈಸ್. ಇದು ಆದಷ್ಟು ನಮ್ಮ ಅಧಿಕಾರಿಗಳಿಗೆ ಶೇರ್ ಮಾಡಿ ವಿಡಿಯೋ. ನಮ್ಮ ಚಾನಲಿಗೆ ಹೊಸಬ್ರು ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.